ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. 5 ವರ್ಷಗಳ ಹಿಂದೆ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಕೋವಿಡ್-19 ಮತ್ತೆ ಮರಳಿದೆ. ಪೂರ್ವ ಮತ್ತು ಆಗ್ನೇಯ ಏಷ್ಯಾದ ಕೆಲವು ಭಾಗಗಳಲ್ಲಿ ಕೋವಿಡ್ ಪ್ರಕರಣ ದಾಖಲಾಗ್ತಿವೆ. ಅದರಲ್ಲೂ ವಿಶೇಷವಾಗಿ ಚೀನಾ, ಸಿಂಗಾಪುರ ಮತ್ತು ಹಾಂಗ್ಕಾಂಗ್ನಲ್ಲಿ ಹೆಚ್ಚಿನ ಕೇಸ್ ಕಂಡು ಬಂದಿತ್ತು. ಆದ್ರೆ ಈಗ ಭಾರತಕ್ಕೂ ಕೋವಿಡ್ ಕಾಲಿಟ್ಟಿದೆ. ದೇಶದಲ್ಲಿ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಕರಣ ದಾಖಲಾಗಿವೆ. ದೇಶದಾದ್ಯಂತ ಮೇ 19ರ ಹೊತ್ತಿಗೆ 257 ಸಕ್ರಿಯ ಪ್ರಕರಣಗಳು ವರದಿಯಾಗಿವೆ ಎಂದು ಆರೋಗ್ಯ ಇಲಾಖೆ ಹೇಳಿದೆ. ಹಾಗೂ ಭಾರತದ ಆರೋಗ್ಯ ಅಧಿಕಾರಿಗಳು ಮತ್ತೆ ಮರಳಿದ ಕೋವಿಡ್-19 ಕುರಿತು ಭಯಬೇಡ, ಭಾರತದಲ್ಲಿ ಪ್ರಸ್ತುತ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಕೋವಿಡ್ ಪ್ರಕರಣಗಳ ತೀವ್ರತೆ ಕಡಿಮೆ ಇರುವುದರಿಂದ ಆಸ್ಪತ್ರೆಗೆ ದಾಖಲಾಗುವ ಅಗತ್ಯ ಇಲ್ಲ ಅಂತ ತಿಳಿಸಿದ್ದಾರೆ ಎಂಬುದು ಪಿಟಿಐ ವರದಿ ಮಾಡಿದೆ. ಸಿಂಗಾಪುರ ಮತ್ತು ಹಾಂಗ್ಕಾಂಗ್ನಲ್ಲಿ ಕೋವಿಡ್-19ರ ಆತಂಕಕಾರಿ ಉಲ್ಬಣವಾಗಿದೆ. JN1 ಮತ್ತು ಅದರ ವಂಶಸ್ಥರಂತಹ ಹೊಸ ಒಮಿಕ್ರಾನ್ ಉಪರೂಪಾಂತರಗಳಿಂದಾಗಿ ಸೋಂಕುಗಳು ಮತ್ತು ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ತೀವ್ರವಾಗಿ ಏರಿಕೆಯಾಗ್ತಿದೆ. ಆದ್ರೆ ಭಾರತ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಭಯ ಪಡುವ ಅಗತ್ಯ ಇಲ್ಲ. ಜನರು ಮುನ್ನೆಚ್ಚರಿಕೆಯನ್ನ ವಹಿಸಿದ್ರೆ ಸಾಕು. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗದಂತೆ ಹಾಗೂ ವಯಸ್ಸಾದವರು ಆರೋಗ್ಯ ಕಾಯ್ದುಕೊಳ್ಳುವಂತೆ ತಜ್ಞರು ಸಲಹೆ ನೀಡಿದ್ದಾರೆ. ಭಾರತದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕೇರಳ, ಮಹಾರಾಷ್ಟ್ರ, ತಮಿಳುನಾಡುಗಳಲ್ಲಿ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ. ಮೇ 12ರಿಂದ ಕೇರಳದಲ್ಲಿ ಅತಿ ಹೊಸ ಪ್ರಕರಣಗಳು ದಾಖಲಾಗುತ್ತಿದ್ದವು. 69 ಕೋವಿಡ್ ಕೇಸ್ ವರದಿಯಾಗಿವೆ. ಇನ್ನು ಮಹಾರಾಷ್ಟ್ರ 44 ಮತ್ತು ತಮಿಳುನಾಡು 34 ಪ್ರಕರಣಗಳು ಕಂಡುಬಂದಿವೆ. ಕರ್ನಾಟಕ, ಗುಜರಾತ್, ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಸಿಕ್ಕಿಂನಂತಹ ಇತರ ರಾಜ್ಯಗಳು ಕೇವಲ 1 ಅಂಕಿಯ ಪ್ರಕರಣಗಳ ಹೊಂದಿವೆ. ದೇಶದಾದ್ಯಂತ ಆಸ್ಪತ್ರೆಗಳು ಇನ್ಫ್ಲೂಯೆನ್ಸಾ ತರಹದ ಕಾಯಿಲೆಗಳು ಮತ್ತು ತೀವ್ರವಾದ ಉಸಿರಾಟದ ಸೋಂಕುಗಳ ಕುರಿತು ಹೆಚ್ಚಿನ ಮೇಲ್ವಿಚಾರಣೆ ಹಾಗೂ ಗಮನ ಹರಿಸುವಂತೆ ಸೂಚಿಸಲಾಗಿದೆ. ಕೇಂದ್ರ ಆರೋಗ್ಯ ಸಚಿವಾಲಯವು ಕೋವಿಡ್ ಪ್ರಕರಣಗಳ ಕುರಿತು ಗಮನ ಹರಿಸ್ತಾ ಇದ್ದು, ದೇಶದಲ್ಲಿ ಕೇಸ್ಗಳ ಸಂಖ್ಯೆ ನಿಯಂತ್ರಣದಲ್ಲಿದೆ. ಹೀಗಾಗಿ ಜನರು ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದೆ. ಇದಿಷ್ಟು ಭಾರತದಲ್ಲಿ ಕೋವಿಡ್-19 ಪ್ರಕರಣ ವರದಿಯಾದ ಕುರಿತು ಮಾಹಿತಿ. ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ಸಿಗ್ತೇವೆ. ಇದು 1 ಟಿವಿ.